ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಉಟಕನೂರು ಶ್ರೀ ಅಡವಿಸಿದ್ದೇಶ್ವರ ಸುಕ್ಷೇತ್ರದಲ್ಲಿ ಜರುಗುವ 10 ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ, ಭಕ್ತರ ಉತ್ಸಾಹ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಉಟಕನೂರು ಮಹಾ ತಪಸ್ವಿ ಪರಮ ತಪಸ್ವಿ ಶ್ರೀ ಅಡವಿಸಿದ್ದೇಶ್ವರ ಸುಕ್ಷೇತ್ರದ ಪರಮ ಪೂಜ್ಯರಾದ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಇವರಿಂದ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ನ ನೂತನ ಲೋಗೋ ಬಿಡುಗಡೆ ಮಾಡಿ ಮಾತನಾಡುತ್ತಾ, ಪತ್ರಿಕಾ ಮಾಧ್ಯಮ ಕ್ಷೇತ್ರವು ಸಂವಿಧಾನದ 4ನೇ ಅಂಗವಾಗಿದ್ದು ಸಮಾಜಕ್ಕೆ ಬಹುದೊಡ್ಡ ಶಕ್ತಿಯಾಗಿ ಕೆಲಸ ಮಾಡಬೇಕು. ಈ ಒಂದು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ ಗ್ರಾಮೀಣ ಭಾಗದ ಜ್ವಲಂತ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಬಿತ್ತರಿಸಿ ಸ್ಪಂದಿಸುವ ಕೆಲಸ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ. ಮುಂದಿನ ದಿನಗಳಲ್ಲಿ ಕೂಡ ಈ ಸುದ್ದಿ ಚಾನೆಲ್ ಅತ್ಯುತ್ತಮ ಕೆಲಸ ಮಾಡಲಿ ಎಂದು ಆಶೀರ್ವಾದ ಮಾಡಿದ್ರು. ಹಾಗೆ ಶ್ರೀಮಠದಲ್ಲಿ ಐತಿಹಾಸಿಕ 5 ದಿನಗಳ ಕಾಲ ಜರುಗುವ ನೂತನ ಶಿಲಾಮಂದಿರ ಉದ್ಘಾಟನೆ, ಪರಮ ಪೂಜ್ಯರ ಪಟ್ಟಾಭಿಷೇಕ, ರೈತ ಸಮಾವೇಶ, ಸಾಮೂಹಿಕ ವಿವಾಹ, ಸುಮಂಗಲಿಯರಿಗೆ ಹುಡಿ ತುಂಬುವ ಕಾರ್ಯಕ್ರಮ, ಲಕ್ಷ ದೀಪೋತ್ಸವ ಹೀಗೆ ಅರ್ಥಪೂರ್ಣ ಭಕ್ತಿಭಾವದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾಡಿನ 100 ಮಠಾಧೀಶರು, ಜನಪ್ರತಿನಿಧಿಗಳು, ರಾಜ್ಯದ ಪಕ್ಕದ ರಾಜ್ಯದ ಲಕ್ಷ ಭಕ್ತ ಸಮೂಹ ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ಪರಮ ಪೂಜ್ಯ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ತಿಳಿಸಿದರು. ಶ್ರೀ ಗುರುಭ್ಯೋ ನಮಃ. ಪ್ರಥಮದಲ್ಲಿ ಗುರು ಬಸವಲಿಂಗ ಮಹಾಸ್ವಾಮಿಗಳ ಸ್ಮರಣೆ ಮಾಡಿಕೊಳ್ಳುತ್ತಾ, ಸಿದ್ಧಾರ್ಥ್ ಪಾಟೀಲ್ ಅವರ ಸಾರಥ್ಯದಲ್ಲಿ ಪಾಟೀಲ್ ನ್ಯೂಸ್ ಎನ್ನುವಂಥದ್ದನ್ನು ಚಾನಲ್ ಈಗಾಗಲೇ ಪ್ರಾರಂಭಗೊಂಡಿದ್ದು ಜನವರಿ 27ಕ್ಕೆ 1 ವರ್ಷ ತುಂಬಿದೆ. ಈ ಭಾಗದಲ್ಲಿ ಈ ಒಂದು ರೈತರ ಸಮಸ್ಯೆ ಆಗಿರ್ಬೋದು, ಸ್ಥಳೀಯವಾಗಿ ಸಮಸ್ಯೆ ಆಗಿರ್ಬೋದು, ಅದನ್ನು ಅತ್ಯಂತ ನಿಷ್ಠೆಯಿಂದ ಸರ್ಕಾರಕ್ಕಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು ತಿಳಿಸುವಂಥದ್ದರಲ್ಲಿ ಯಶಸ್ವಿಯನ್ನು ಕಂಡಿದೆ. ಹಾಗಾಗಿ ಈ ಒಂದು ಚಾನಲ್ ಇನ್ನೂ ಕೂಡ ಹೆಚ್ಚಿನ ಒಂದು ವಿಷಯವನ್ನು ಮುಟ್ಟಿಸುವಂಥ ಕೆಲಸ ಆಗಲಿ. ಹಾಗಾಗಿ ಈ ಚಾನಲಕ್ಕೆ ತುಂಬ ಹೃದಯದ ಆಶೀರ್ವಾದಗಳನ್ನು ನೀಡುತ್ತಾ, ನಮ್ಮ ಶ್ರೀಮಠದಲ್ಲಿ ಈಗಾಗಲೇ ಬಸವ ಮಹಾಪುರಾಣ ಪ್ರಾರಂಭಗೊಂಡಿದ್ದು, ಬಸವ ಮಹಾಪುರಾಣ ಇದೇ ಏಪ್ರಿಲ್ 29ರಂದು ಮಹಾಮಂಗಲಗೊಳ್ಳಲಿದ್ದು, ಬಸವ ಜಯಂತಿ ಏಪ್ರಿಲ್ 30ರಿಂದ ಮೇ 4ರವರೆಗೆ ಶ್ರೀಮಠದಲ್ಲಿ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸರ್ವಧರ್ಮ ಸದ್ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆನ್ನುವಂಥ ಮಾತನ್ನು ತಿಳಿಸಿ ಈ ಚಾನಲ್ಗೆ ಶುಭ ಕೋರ್ತೇನೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಉಟಕನೂರಿನ ಆರಾಧ್ಯ ದೈವ, ಆರಾಧ್ಯ ಶಕ್ತಿ, ಮಹಾತಪಸ್ವಿ ಶ್ರೀ ಅಡವಿಸಿದ್ದೇಶ್ವರ ಸುಕ್ಷೇತ್ರ ಮಠದಲ್ಲಿ 16 ಕಾರ್ಯಕ್ರಮ ಜರುಗುತ್ತವೆ ಅಂತಂದು ಶ್ರೀಮಠದ ಪರಮ ಪೂಜ್ಯರು ಆಗಿರುವಂಥ ಶ್ರೀ ಮರಿಬಸವರಾಜ ಮಹಾಸ್ವಾಮಿಗಳು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಿಳಿಸಿದರು. ವಿಶೇಷವಾಗಿ ಈ ಒಂದು 5 ದಿನಗಳ ಕಾಲ ನಡೆಯುವಂಥ ಕಾರ್ಯಕ್ರಮಗಳು ಬಹಳಷ್ಟು ವಿಶಿಷ್ಟ ಮತ್ತು ವೈಭವಯುತಕ್ಕಂಥ ಕಾರ್ಯಕ್ರಮ ಜರುಗಲಿದ್ದು, ವಿಶೇಷವಾಗಿ ಪೂಜ್ಯರ ಪಟ್ಟಾಭಿಷೇಕ, ನೂತನ ಶಿಲಾಮಂದಿರ ಉದ್ಘಾಟನೆ, ರೈತ ಸಮಾವೇಶ, ಸಾಮೂಹಿಕ ವಿವಾಹ, ಸುಮಂಗಲಿಗೆ ಹುಡಿ ತುಂಬುವ ಕಾರ್ಯಕ್ರಮ ಇಷ್ಟೆಲ್ಲ ಅರ್ಥಪೂರ್ಣ ಇರತಕ್ಕಂಥ ಕಾರ್ಯಕ್ರಮಗಳು 5 ದಿನಗಳ ಕಾಲ ನಿರಂತರವಾಗಿ ಲಕ್ಷೋಪಲಕ್ಷ ಜನಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಜರುಗುತ್ತವೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ 106 ಮಠಾಧೀಶರು, ಅದೇ ರೀತಿಯಾಗಿ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಯ ಬಲ್ಲ ಮೂಲಗಳ ಪ್ರಕಾರ ಈ ಕಾರ್ಯಕ್ರಮಕ್ಕೆ ಕೇಂದ್ರದ ಸಚಿವರು, ನಾಡಿನ ಸಚಿವ ಮಹನೀಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮಕ್ಕೆ ನಾಡಿನ ಪಕ್ಕದ ರಾಜ್ಯದ ಲಕ್ಷೋಪಲಕ್ಷ ಜನಸಂಖ್ಯೆ ಭಕ್ತರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿಗೊಳಿಸಬೇಕಂತಂದು ಪರಮ ಪೂಜ್ಯರಾಗಿರುವಂಥ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿ ತಿಳಿಸಿದರು. ಈಗಾಗಲೇ ಶ್ರೀಮಠದ ನೂತನ ಶಿಲಾಮಂದಿರದ ಕಾರ್ಯಚಟುವಟಿಕೆಗಳು ಭಾಳಷ್ಟು ಕ್ರಿಯಾತ್ಮಕವಾಗಿ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಕೂಡ ಮುಗಿದಿದ್ದು, ಅದೇ ರೀತಿಯಾಗಿ ಉಟಕನೂರು ಹಾಗೂ ಮಸ್ಕಿ, ಸಿಂಧನೂರು, ಪೋತ್ನಾಳು ಮುಖ್ಯವಾಗಿರ್ತಕ್ಕಂಥ ಒಂದು ವೇದಿಕೆಯಲ್ಲಿ ಮಹಾದ್ವಾರಗಳು ರಾರಾಜಿಸುತ್ತಿದ್ದು, ಭಕ್ತರ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೆದಿದ್ದು ಭಕ್ತರ ಒಂದು ಹೆಮ್ಮೆಯ ಸಂಗತಿ. ಅದೇ ರೀತಿಯಾಗಿ ಈ ಒಂದು ಲಕ್ಷೋಪಲಕ್ಷ ಜನಸಂಖ್ಯೆಗೆ ಊಟದ ವ್ಯವಸ್ಥೆ, ಮುಖ್ಯ ವೇದಿಕೆ ಈಗಾಗಲೇ ಅರ್ಥಪೂರ್ಣ ಇರತಕ್ಕಂಥ ಕೆಲಸ ಕಾರ್ಯ ತೊಡಗಿದ್ದು ಭಕ್ತರಿಗೆ ಮತ್ತಷ್ಟು ಹುಮ್ಮಸ್ ತರ್ತಕ್ಕಂಥ ಒಂದು ಚಟುವಟಿಕೆಯಾಗಿದ್ದು, ಒಟ್ಟಾರೆ ಈ ಒಂದು ಕಾರ್ಯಕ್ರಮ ರಾಯಚೂರು ಜಿಲ್ಲೆಯಲ್ಲಿ ಐತಿಹಾಸಿಕವಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗೋದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಂಬುದು 106 ಭಕ್ತರ ಒಂದು ಆಶಯವಾಗಿದೆ. ಸ್ವರೂಪದೊಳಗೆ ಹುಟ್ಟಿರ್ತಾರೆ, ಆದರೆ ಅವರು ಎರಡೂ ಆಗಿರ್ತಾರೆ. 4 ದಿವಸದ ಹಿಂದೆ ಒಂದು ಮಾತು ಹೇಳಿದ್ದೆ, ಹೂ ಈಸ್ ಮಹಾತ್ಮ. ಮಹಾತ್ಮ ಅಂದ್ರೆ ಯಾರು? ಒಬ್ಬ ಆಂಗ್ಲ ಕವಿ ಈ ಮಾತನ್ನ ಪ್ರಶ್ನೆ ಮಾಡಿ ಕೇಳಿಕೊಂಡಾನ, ಯಾರಾತ? ಯಾವಾತ ನನ್ನ ಮಹಾತ್ಮ ಅನ್ನಬೇಕು? ಆತ ಹೇಳಿದ, ಈಸ್ ಬೋತ್
ಅವನು ಎರಡೂ ಆಗಿರ್ತಾನೆ. ಮಹಾತ್ಮನಾದವನು ಎರಡೂ ಏನಾಗಿರ್ತಾನೆ? ಮ್ಯಾನ್ ಅಂಡ್ ಗಾಡ್. ಮನುಷ್ಯನೂ ಆಗಿರ್ತಾನೆ, ಮನುಷ್ಯ ರೂಪದೊಳಗೆ ದೇವರು ಆಗಿರ್ತಾನೆ, ನಡೆದಾಡುವ ದೇವರಾಗಿರ್ತಾನೆ. ನಾವು ನಡೆದಾಡ್ತೀವಿ, ನಮ್ಮನ್ನೆಲ್ಲ ನಡೆದಾಡುವ ದೇವರು ಅನ್ನಂಗಿಲ್ಲ. ಸೊ ದೇವ ಅಡ್ಡಾಡಿದಾಗ ಅಡ್ಡಾಡಿ ಒಂದಿನ ಸುಡುಗಾಡಿ